ನಮಸ್ಕಾರ ಎಲ್ರಿಗೂ ಪ್ರಯತ್ನ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ನಾವು ಪ್ರಶ್ನೆ ಪತ್ರಿಕೆ 2016ರ ಗ್ರೂಪ್ ಸಿ ಪ್ರಶ್ನೆ ಪತ್ರಿಕೆ ಬಗ್ಗೆ ಅಧ್ಯಯನ ಮಾಡೋಣ. 2016 ವಿಷಯ ಸಂಕೇತ 132 ಪ್ರಶ್ನೆ ಪತ್ರಿಕೆ ಸಂಖ್ಯೆ. ಇಲ್ಲಿ ನೋಡಿ, ಕರ್ನಾಟಕದ ಕುಲಪುರೋಹಿತ, ಕರ್ನಾಟಕದ ಗಾಂಧಿ, ಕರ್ನಾಟಕದ ಕೇಸರಿ, ಕನ್ನಡದ ಕಣ್ವ. ಇಲ್ಲಿ ನೋಡಪ್ಪ, ಕರ್ನಾಟಕದ ಕುಲಪುರೋಹಿತ ಅಂತ ಯಾರಿಗೆ ಕರೀತಾರೆ? ಆಲೂರು ವೆಂಕಟರಾಯ ಕರೀತಾರೆ. ಕರ್ನಾಟಕದ ಕುಲಪುರೋಹಿತ ಅಂತ ಆಲೂರು ವೆಂಕಟರಾಯ ಕರೀತಾರೆ. ಇನ್ನು ಕರ್ನಾಟಕದ ಗಾಂಧಿ ಯಾರಪ್ಪ? ಕರ್ನಾಟಕದ ಗಾಂಧಿ ಅರ್ಡೇಕರ್ ಮಂಜಪ್ಪ. ಕರ್ನಾಟಕದ ಗಾಂಧಿ ಅರ್ಡೇಕರ್ ಮಂಜಪ್ಪ. ಕರ್ನಾಟಕದ ಕೇಸರಿ ಯಾರು? ಕರ್ನಾಟಕದ ಕೇಸರಿ ಗಂಗಾಧರರಾವ್ ದೇಶಪಾಂಡೆ. ಇನ್ನು ಕನ್ನಡದ ಕಣ್ವ ಯಾರು? BM ಶ್ರೀಕಂಠಯ್ಯ. ಗೊತ್ತಿರ್ಬೇಕು ನಮಗೆ. ಕರ್ನಾಟಕದ ಕುಲ ಪುರೋಹಿತ ಅಂತೇಳಿ ಆಲೂರು ವೆಂಕಟರಾಯ ಕರೆದ್ರೆ, ಕರ್ನಾಟಕದ ಗಾಂಧಿ ಅಂತ ಅರ್ಡೇಕರ್ ಮಂಜಪ್ಪ ಕರೆದ್ರೆ, ಕರ್ನಾಟಕದ ಕೇಸರಿ ಅಂತ ಗಂಗಾಧರರಾವ್ ದೇಶಪಾಂಡೆ ಅವ್ರಿಗೆ ಕರೆದ್ರೆ, ಕನ್ನಡದ ಕಣ್ವ ಅಂತ ಯಾರಿಗೆ ಕರೀತಾರಪ್ಪ ಅಂತಂದರೆ ಇಲ್ಲಿ BM ಶ್ರೀಕಂಠಯ್ಯನವರಿಗೆ ಕರೆಯುತ್ತಾರೆ. ಇಲ್ಲಿ ಉತ್ತರ ಸಂಖ್ಯೆ ಆಯ್ಕೆ 3 ಆಗಿರುತ್ತೆ ನೋಡ್ರಿ. ಇನ್ನು ಗುಂಪಿನಲ್ಲಿರುವ ಸಂಸ್ಕೃತ ಪದ ಯಾವುದು? ಅನ್ನ, ಮುದ್ದೆ, ಹುಗ್ಗಿ, ರೊಟ್ಟಿ. ಇಲ್ಲಿ ನೋಡಿ, ಮುದ್ದೆ ಅನ್ನೋದು ಕನ್ನಡ ಪದ, ಹುಗ್ಗಿ ಅನ್ನೋದು ಕನ್ನಡ ಪದ. ಹುಗ್ಗಿ ಗೊತ್ತಲ್ಲ, ಗೋಧಿ ಹುಗ್ಗಿ. ಇವತ್ತು ಯಾವ ಅಮಾವಾಸ್ಯೆ? ಇವತ್ತು ನಾಗರ ಅಮಾವಾಸ್ಯೆ. ಹುಗ್ಗಿ ಯಾವ್ದು ಮಾಡ್ತೀವಿ? ಗೋಧಿ ಹುಗ್ಗಿ, ಹುಗ್ಗಿ ಮಾಡ್ತಾರೆ. ರೊಟ್ಟಿ, ನಮ್ಮ ಹಳ್ಳಿ ಕಡೆ ಎಲ್ಲ ರೊಟ್ಟಿ ತಿಂತಾರೆ. ಅನ್ನ, ಈ ಅನ್ನ ಅನ್ನೋದು ಸಂಸ್ಕೃತ ಪದ. ಅನ್ನ ಅನ್ನೋದು ಸಂಸ್ಕೃತ ಪದ, ಗೊತ್ತಿರಬೇಕು. ಇನ್ನು ಅಲ್ಮಾರ, ಆಯಾ, ಅನಾನಸ್, ಚಾವಿ ಈ ಪದಗಳು ಯಾವ ಭಾಷೆಯಿಂದ ಒದಗಿ ಬಂದಿವೆ? ಪಾರಸಿ, ಅರಬಿ, ಹಿಂದಿ, ಪೋರ್ಚುಗೀಸ್. ನೋಡಿದ್ದು ಅಲ್ಮಾರ, ಆಯಾ, ಅನಾನಸ್, ಬಾವಿ ಈ ಪದಗಳು ಯಾವ ಭಾಷೆಯಿಂದ ಬಂದಿವೆ? ಇವು ಪೋರ್ಚುಗೀಸ್ ಭಾಷೆಯಿಂದ ಬಂದಿವೆ. ಇನ್ನು ಸರಿ ಉತ್ತರವನ್ನು ಗುರುತಿಸಿ. ನರಿ ಊಳಿಡುತ್ತದೆ, ಆನೆ ಕೆನೆಯುತ್ತದೆ, ಕುದುರೆ ಗೀಳಿಡುತ್ತದೆ, ಹುಲಿ ಗರ್ಜಿಸುತ್ತದೆ. ನರಿ ಕೆನೆಯುತ್ತದೆ, ಆನೆ ಊಳಿಡುತ್ತದೆ, ಕುದುರೆ ಗರ್ಜಿಸುತ್ತದೆ, ಹುಲಿ ಗೀಳಿಡುತ್ತದೆ. ನರಿ ಊಳಿಡುತ್ತದೆ, ಆನೆ ಗೀಳಿಡುತ್ತದೆ, ಕುದುರೆ ಕೆನೆಯುತ್ತದೆ, ಹುಲಿ ಗರ್ಜಿಸುತ್ತದೆ. ಇಲ್ಲಿ ನೋಡಿ, ನರಿ ಗೀಳಿಡುತ್ತದೆ, ಆನೆ ಕೆನೆಯುತ್ತದೆ, ಕುದುರೆ ಗರ್ಜಿಸುತ್ತದೆ, ಹುಲಿ ಊಳಿಡುತ್ತದೆ. ಇಲ್ಲಿ ನೋಡಿ, ನಮಗಿಲ್ಲಿ ಏನಪ್ಪ ಅಂತಂದರೆ, ನರಿ ಏನು ಮಾಡುತ್ತಾ? ಊಳಿಡುತ್ತಾ. ಅಂದರೆ ನರಿ ಧ್ವನಿಯ ಕೂಗುಗೇನೋ ಊಳಿಡುತ್ತಾ ಅಂತ ಕರಿತೀವಿ. ಆನೆ ಗೀಳಿಡುತ್ತಾ, ಆನೆ ಗೀಳಿಡುತ್ತಾ. ನರಿ ಊಳಿಡುತ್ತಾ, ಆನೆ ಗೀಳಿಡುತ್ತಾ. ಕುದುರೆ ಕೆನೆಯುತ್ತದೆ, ಕುದುರೆ ಕೆನೆಯುತ್ತದೆ. ಹುಲಿ ಗರ್ಜಿಸುತ್ತದೆ, ಹುಲಿ ಗರ್ಜಿಸುತ್ತದೆ. ಈಗ ನಾವು ಪ್ರಾಣಿ ಪಕ್ಷಿಗಳಲ್ಲಿ ಹೇಳ್ತೀವಲ್ಲ ನಾವು, ಈಗ ಬೇರೆ ಬೇರೆ ಪ್ರಾಣಿ ಬೊಗಳುತ್ತದೆ, ಹೊಗಳುತ್ತದೆ, ಮನುಷ್ಯರು ಹೊಗಳುತ್ತವೆ ಅಂತ ಹೇಳ್ತೀವಿ, ತೆಗಳುತ್ತೇವೆ ಅಂತ ಹೇಳ್ತೀವಿ. ಅದೇ ಥರ ಇಲ್ಲಿ ನರಿ ಊಳಿಡುತ್ತದೆ, ಆನೆ ಗೀಳಿಡುತ್ತದೆ, ಕುದುರೆ ಕೆನೆಯುತ್ತದೆ, ಹುಲಿ ಗರ್ಜಿಸುತ್ತದೆ, ಸಿಂಹ ಗರ್ಜಿಸುತ್ತದೆ. ಈ ರೀತಿ. ಆಯ್ಕೆ ಸಂಖ್ಯೆ 3. ಇನ್ನು ಅಜ್ ಅಧಿಕ್ ಅಂತ, ಇದು ಅಜ್ ಆಗಬಾರ್ದಾಗಿತ್ತು, ಅಚ್ ಅಧಿಕ್ ಅಂತ ಆಗಿರ್ಬೇಕೇನೋ ಅಂತ ನನ್ನ ಅನಿಸಿಕೆ. ಯಾಕಂದರೆ ಅಚ್ ಅಂತ ಅಜಂತ ಬರ್ತದೆ. ಬಟ್ ಇದು ಏನೋ ಮಿಸ್ಟೇಕ್ ಆಗಿರ್ಬೋದು ಅಥವಾ ಏನೋ ಗೊತ್ತಿಲ್ಲ. ಬಟ್ ಜಸ್ವ ಸಂಧಿ ನಿಯಮ ಏನು ಹೇಳುತ್ತಪ್ಪ ಅಂತಂದರೆ, ಪೂರ್ವ ಪದದ ಕೊನೆಯಲ್ಲಿ ಕ ಚ ಟ ತ ಪಗಳಿಗೆ ಆದೇಶವಾಗಿ ಘ ಜ ಡ ದ ಬಗಳು ಬರಬೇಕು. ಅಂದರೆ ಅದಕ್ಕೆ 3ನೇ ವರ್ಗದ ಅಕ್ಷರಗಳು ಬರಬೇಕು. ಚ ಬಂದರೆ ಜ ಬರಬೇಕಾಗಿತ್ತು. ಇದು ಅಚ್ ಅಧಿಕ ಅಂತ ಯಾವ ಸಂಧಿಯಪ್ಪ ಅಂತಂದರೆ ಜಸ್ವ ಸಂಧಿ. ಅಚ್ ಅಧಿಕ ಅಂತ ಯಾವ ಸಂಧಿ? ಜಸ್ವ ಸಂಧಿ. ಗೊತ್ತಿರ್ಬೇಕು ನಮಗೆ. ಇನ್ನು ಇದರಲ್ಲಿ ಅನ್ವರ್ತಕ ನಾಮ ಯಾವುದು? ಪ್ರಶ್ನೆ ಸಂಖ್ಯೆ 6. ಇದರಲ್ಲಿ ಅನ್ವರ್ತಕ ನಾಮ ಯಾವುದು? ಪರ್ವತ, ಯೋಗಿ, ಮರ, ಕಾವೇರಿ. ಪರ್ವತ, ಯೋಗಿ, ಮರ, ಕಾವೇರಿ. ಇಲ್ಲಿ ನೋಡಿ, ಇಲ್ಲಿ ಅನ್ವರ್ತಕ ನಾಮ ಅನ್ನೋದಕ್ಕಿಂತ ಮುಂಚಿತವಾಗಿ ನಾವು ನಾಮಪದಗಳಲ್ಲಿ 9 ವಿಧಗಳು ಕಾಣ್ತೀವಿ. ಆ 9 ವಿಧಗಳು ಯಾವ್ಯಾವು? ವಸ್ತುವಾಚಕ, ಗುಣವಾಚಕ, ಸಂಖ್ಯಾವಾಚಕ, ಸಂಖ್ಯೇಯವಾಚಕ, ಭಾವನಾಮ, ಪರಿಮಾಣವಾಚಕ, ಪ್ರಕಾರವಾಚಕ, ಸರ್ವನಾಮ, ದಿಗ್ವಾಚಕ, ಸರ್ವನಾಮ. ಇದೇ ವಸ್ತುವಾಚಕದಲ್ಲಿ ನಾವು 3 ವಿಧಗಳು ಕಾಣುತ್ತೇವೆ. ಯಾವ್ಯಾವು? ರೂಢನಾಮ, ಅಂಕಿತನಾಮ, ಅನ್ವರ್ತಕ ನಾಮ. ಗೊತ್ತಿರಬೇಕು. ರೂಢನಾಮ, ಅಂಕಿತನಾಮ, ಅನ್ವರ್ತಕ ನಾಮ. ಇನ್ನೇ ಇದೇ ರೂಢನಾಮದಲ್ಲೇ 3 ವಿಧಗಳು ಕಾಣ್ತೀವಿ ನಾವು. ರೂಢನಾಮ, ಅಂಕಿತನಾಮ, ಅನ್ವರ್ತಕ ನಾಮ ಅಂತ ಕಾಣ್ತೀವಿ ವಸ್ತುವಾಚಕದಲ್ಲಿ.
ಇಲ್ಲಿ ರೂಢಿಯಿಂದ ಬಂದಂತಹ ಪದಗಳಿಗೆ ರೂಢನಾಮ ಯಾವ ಥರಪ್ಪ ಅಂದರೆ ಪರ್ವತ, ಬೆಟ್ಟ, ಗುಡ್ಡ, ನದಿ ಇವೆಲ್ಲ ರೂಢನಾಮಗಳು. ಇಲ್ಲಿ ಪರ್ವತ ಅನ್ನೋದು ರೂಢನಾಮ, ಮರ ಅನ್ನೋದು ರೂಢನಾಮ, ಕಾವೇರಿ ಅನ್ನೋದು ಅಂಕಿತನಾಮ. ಕಾವೇರಿ ಅನ್ನೋದು ಅಂಕಿತನಾಮ ಅಂದರೆ ವ್ಯವಹಾರಕ್ಕೆ ಅನುಗುಣವಾಗಿ ಇಟ್ಟಂಥ ಹೆಸರುಗಳಿಗೆ ಅಂಕಿತನಾಮ ಅಂತ ಕರೆದ್ರೆ ವೃತ್ತಿಗೆ ಅವರವ್ರ ಕೆಲಸ. ಈಗ ನನ್ನ ಹೆಸರು, ನಾನೊಬ್ಬ ಮನುಷ್ಯ ಅನ್ನೋದು ರೂಢನಾಮ. ನನಗೊಂದು ಹೆಸರಿದೆ, ಆ ಹೆಸರು ಅಂಕಿತನಾಮ. ನಾನು ಯಾವುದಾದ್ರೂ ಒಂದು ಕೆಲಸ ಮಾಡ್ತೇನೆ, ಶಿಕ್ಷಕ ಅನ್ನೋದು ಅನ್ವರ್ತಕ ನಾಮ. ಇದು ಗೊತ್ತಿರಬೇಕು. ಇಲ್ಲಿ ಯೋಗಿ ಒಬ್ಬ ಮನುಷ್ಯ ಅನ್ನೋದು ರೂಢನಾಮ, ಅವರೊಬ್ಬರು ಯೋಗಿ ಅನ್ನೋದು ಅನ್ವರ್ತಕ ನಾಮ. ಗೊತ್ತಿರಬೇಕು ನಿಮಗೆ. ಯೋಗಿ ಅನ್ನೋದೇನು ಅನ್ವರ್ತಕ ನಾಮ. ಆಯ್ಕೆ ಸಂಖ್ಯೆ 2. ಇನ್ನು ಪ್ರಶ್ನೆ ಸಂಖ್ಯೆ 7. ಈ ಪದಗಳಲ್ಲಿ ಪರಿಮಾಣವಾಚಕಕ್ಕೆ ಇದು ಸರಿಯಾದ ಪದವನ್ನು ಗುರುತಿಸಿ. ದೂರ, ಇನಿತು, ಎತ್ತರ, ಸಾಧ್ಯ. ನೋಡ್ರಿ, ಇಲ್ಲಿ ಪ್ರಮುಖವಾದ ಪ್ರಶ್ನೆ. ಪರಿಮಾಣವಾಚಕಕ್ಕೆ ಸರಿಯಾದ ಪದವನ್ನು ಗುರುತಿಸಿ ಅಂತ ಕೇಳಿದ್ದೇನೆ. ಅಲ್ಲಿ ದೂರ, ಇನಿತು, ಎತ್ತರ, ಸಾಧ್ಯ. ಯಾವುದಪ್ಪ ಇಲ್ಲಿ ಪರಿಮಾಣವಾಚಕ ಎತ್ತರವಾದ? ನೋಡ್ರಿ, ಪರಿಮಾಣವಾಚಕ ಅಂದರೆ ಏನಪ್ಪ? ಪರಿಮಾಣ ಅಂದರೆ ಅಳತೆ, ತೂಕ, ಗಾತ್ರ. ಈ ಮೂರುಗಳನ್ನು ಒಳಗೊಂಡಿದ್ರೆ ಅದು ಪರಿಮಾಣವಾಚಕದಲ್ಲಿ ಬರುತ್ತೆ. ಉದಾಹರಣೆ, ನಿಮ್ಮ ಮನೆಯಲ್ಲಿ ಜೋಳ ಇರುತ್ತೆ. 1 ಜೋಳ ಕೊಡು, 2 ಜೋಳ ಕೊಡು ಅಂತ ಅನ್ನಲ್ಲ. 1 ಸೇರು ಜೋಳ ಕೊಡು, 2 ಸೇರು ಜೋಳ ಕೊಡು, ಇಲ್ಲ ಗಿದ್ದ ಜೋಳ ಕೊಡು, ಇಲ್ಲ ಪಾವು ಜೋಳ ಕೊಡು ಅಂತ ಹೇಳ್ತಾರೆ. ಪಾವು ಅಕ್ಕಿ ಕೊಡು ಅಂತ ಹೇಳ್ತಾರೆ. ಬಟ್ 1 ಅಕ್ಕಿ ಕೊಡು, 2 ಅಕ್ಕಿ ಕೊಡು ಅಂತ ಹೇಳೋದಿಲ್ಲ. ಇಲ್ಲಿ ಇದರ ಅರ್ಥದಲ್ಲೇ ಇದೆ. ಪರಿಮಾಣವಾಚಕ ಅಂತಂದರೆ ತೂಕ, ಗಾತ್ರ, ಅಳತೆ. ಇಲ್ಲಿ ದೂರ ಅನ್ನೋದು ತೂಕನ, ಗಾತ್ರನ, ಅಳತೆ ಆ ಥರ ಬರೋದು. ನಾವು ಅಳತೆ ನಮ್ಮ ತೂಕದಲ್ಲಿ ಬರಬೇಕು ವಿನಃ. ಇನಿತು, ಎತ್ತರ, ಸಾಧ್ಯ. ಇದರ ಅರ್ಥ ಏನಪ್ಪ ಅಂತಂದರೆ ಇನಿತು ಅಂದರೆ ಅಷ್ಟು, ಇಷ್ಟು, ಎಷ್ಟು ಈ ಥರ ಬರುತ್ತೆ ಅಲ್ಲ, ಇದು ಪರಿಮಾಣವಾಚಕ. ಇನ್ನು ಕೆಳಗಿನ ಪದಗಳು ಎಂತಹ ಅವಯಗಳೆಂಬುದನ್ನು ಗುರುತಿಸಿ. ಧವಧಬ, ಪಟಪಟ. ಭಾವಸೂಚಕ ಅವಯಗಳು, ಸಾಮಾನ್ಯ ಅವಯಗಳು, ಅನುಕರಣ ಅವಯಗಳು, ಕ್ರಿಯಾರ್ಥಕ ಅವಯಗಳು. ನೋಡಿ, ಇಂಪಾರ್ಟೆಂಟ್ ಪ್ರಶ್ನೆ ಇದು. ಉತ್ತರ ಅನುಕರಣ ಅವಯ. ಉತ್ತರ ಅನುಕರಣ ಅವಯ ಅಂದರೆ ಇಲ್ಲಿ ಅರ್ಥವಿಲ್ಲದ ಧ್ವನಿ ವಿಶೇಷಣಗಳು ಎರಡು ಬಾರಿ ಬಳಕೆ ಮಾಡ್ತೀವಿ. ಅದಕ್ಕೆ ಒಂದು ಪದ 2 ಬಾರಿ ಬಳಕೆ ಮಾಡಿ ಅರ್ಥ ಇರಲ್ಲ, ಆದರೆ ಧ್ವನಿ ವಿಶೇಷತೆಗಳನ್ನು ಒಳಗೊಂಡಿರುತ್ತಾ, ಅದಕ್ಕೆ ಅರ್ಥ. ಈ ಡಣ ಅದಕ್ಕೆ ಅರ್ಥ ಆಯ್ತಾ? ಇಲ್ಲ. ಧ್ವನಿ ವಿಶೇಷತೆ, ಓ ಗಂಟೆ ಬಡೀತು, ಧ್ವನಿ ವಿಶೇಷಗಳನ್ನು ಒಳಗೊಂಡಿರಬೇಕು. ಇಂತಹ ಪದಕ್ಕೆ ನಾವು ಅನುಕರಣ ಅವಯಗಳೆಂದು ಕರೆಯುತ್ತೇವೆ. ಇನ್ನು ಪ್ರಶ್ನೆ ಸಂಖ್ಯೆ 9. ಎರಡು ವಸ್ತುಗಳಿಗೆ ಪರಸ್ಪರ ಇರುವ ಹೋಲಿಕೆಯನ್ನು ಹೇಳುವುದೇ ಉಪಮಾಲಂಕಾರ. ರೂಪಕಲಂಕಾರಕ್ಕೆ ಯಾವುದು ಉದಾಹರಣೆ? ಅಂದರೆ 2 ವಸ್ತುಗಳಿಗೆ ಪರಸ್ಪರ ಹೋಲಿಕೆ ಇರುವುದು ಉಪಮಾಲಂಕಾರ. ಆದರೆ ರೂಪಕಲಂಕಾರಿಗೆ ಉಪಮಾನ ಉಪಮೇಯಗಳು ಎರಡೂ ಒಂದೇ ಆಗಿರಬೇಕು. ಉಪಮಾನ ಉಪಮೇಯಗಳಲ್ಲಿ ಮಾತ್ರ ಭೇದವಿರುತ್ತದೆ. ಒಂದು ಸನ್ನಿವೇಶವನ್ನು ಮತ್ತೊಂದನ್ನಾಗಿ ಸಂಭವಿಸುವುದು, ಸನ್ನಿವೇಶದಲ್ಲಿ ಸಂಭಾವನೆ ಮಾಡುವುದು ಅಂತ ಕೇಳಿದ್ದೇನೆ. ಇಲ್ಲಿ ಉಪಮಾನ ಮತ್ತು ಉಪಮೇಯಗಳು ಎರಡೂ ಒಂದೇ ಎಂಬ ಅರ್ಥವನ್ನು ಒಳಗೊಂಡಿರಬೇಕು. ಮನೆಯೇ ಮಂತ್ರಾಲಯ ಈ ರೀತಿ ಏನು ಬರುತ್ತಲ್ಲ, ಅದು ಉಪಮಾಲಂಕಾರ. ಎನ್ನ ಕಾಲೇ ಕಂಬ ಅಂದರೆ ಕಾಲು ಬೇರೆ ಅಲ್ಲ, ಕಾಲು ಬೇರೆ ಅಲ್ಲ, ಕಂಬನೂ ಬೇರೆ ಅಲ್ಲ, ದೇಹವೇ ದೇಗುಲ ಈ ರೀತಿ ಇರುತ್ತವಲ್ಲ. ಸಿರವೇ ಹೊನ್ನ ಕಳಸ, ಮತ್ತು ಮನೆಯೇ ಮಂತ್ರಾಲಯ. ಅಂದರೆ ಎರಡೂ ಪದಗಳು ಅರ್ಥ ಒಂದೇ ಇರಬೇಕು. ಅಂದರೆ ಹೋಲಿಕೆ ಇಲ್ಲಿ ಉಪಮಾನ ಮತ್ತು ಉಪಮೇಯ. ಅಂದರೆ ಇಲ್ಲಿ ಉಪಮೇಯ ಅಂದ್ರೇನು, ಉಪಮಾನ ಅಂದ್ರೇನು? ಉಪಮಾನ ಹೊರಗಡೆಯಿಂದ ಬಂದಂತಹ ಒಂದು ಪದ, ಅಂದರೆ ಹೊರಗಡೆಯಿಂದ ತೆಗೆದುಕೊಳ್ತೀವಿ, ಅದಕ್ಕೆ ಉಪಮಾನ. ಉಪಮೇಯಲ್ಲಿ ಕರ್ತೃ ಅಂತ ಅಂಶವನ್ನು ಸಂಬಂಧಪಟ್ಟಿರುತ್ತೆ, ಇದು ಗೊತ್ತಿರಬೇಕು. ಇನ್ನು ಪ್ರಶ್ನೆ ಸಂಖ್ಯೆ 10. ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಗುರುತಿಸಿ. ಸಡಿಲು ವಿರುದ್ಧ ಪದ, ಗೊಂಚಲು ಬಿಗಿ, ಬಿಡಿಸಿದ, ದೃಢ. ಸಡಿಲು ಅಂದರೆ ಏನಪ್ಪ? ವಿರುದ್ಧಾರ್ಥಕ ಪದ ಯಾವುದು? ಸಡಿಲು ಪದದ ವಿರುದ್ಧಾರ್ಥಕ ಪದ ಬಿಗಿ. ಯಾವುದಾದ್ರು ಒಂದು ಹಗ್ಗ ಕಟ್ತಾರೆ, ಉದಾಹರಣೆಗೆ ಸಡ್ಲು ಮಾಡು ಅಂತ ಹೇಳ್ತಾರೆ, ಹೌದಾ? ಇಲ್ಲೇ ನಾವು ಪದಗಳನ್ನ ಪುಸ್ತಕದಂಥ ಗ್ರಾಂಥಿಕವಾಗಿ ಹಾಗೂ ನಮ್ಮ ಹಳ್ಳಿ ಭಾಷೆಯ ಮುಖಾಂತರ ಅಥವಾ ನಿಮ್ಮದೇ ಆದ ಮಾತೃಭಾಷೆಯ ಮುಖಾಂತರ ಅರ್ಥ ಮಾಡಿಕೊಂಡಾಗ ಮಾತ್ರ ನಾವು ಎಲ್ಲ ಪದಗಳಿಗೆ ಉತ್ತರಪಡಿಸಲು ಸಾಧ್ಯವಾಗುತ್ತದೆ. ಅಂದರೆ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಸಡಿಲು ಪದದ ವಿರುದ್ಧ ಪದ ಏನಪ್ಪ ಅಂತಂದರೆ ಬಿಗಿ. ನಿಯಮಿತ ವಿರುದ್ಧ ಪದ ಆಕಸ್ಮಿಕ, ಕಾಲಕಾಲಕ್ಕೆ, ಅನಿಯಮಿತ, ನಿಯಮ. ನಿಯಮಿತ ಪದದ ವಿರುದ್ಧ ಪದ ಏನಪ್ಪ ಅಂತಂದರೆ ಅನಿಯಮಿತ. ನಿಯಮಿತ ಪದದ ವಿರುದ್ಧ ಪದ ಅನಿಯಮಿತ, ಗೊತ್ತಿರಬೇಕು.
ಅಕ್ಕ ಉ ಇದನ್ನು ಅಕ್ಕನೂ ಆಗುತ್ತೆ. ಇದು ಯಾವ ವಿಭಕ್ತಿ ಪ್ರತ್ಯಯ? ದ್ವಿತೀಯ ವಿಭಕ್ತಿ ಪ್ರತ್ಯಯ, ತೃತೀಯ ವಿಭಕ್ತಿ ಪ್ರತ್ಯಯ, ಪ್ರಥಮ ವಿಭಕ್ತಿ ಪ್ರತ್ಯಯ, ಪಂಚಮಿ ವಿಭಕ್ತಿ ಪ್ರತ್ಯಯ. ಇಲ್ಲಿ ಅಕ್ಕ ಅದಕ್ಕೆ ಅಂತ ಕೊಡೋಣ. ಅಂದರೆ ಯಾವುದಪ್ಪ? ಪ್ರಥಮ ವಿಭಕ್ತಿ ಪ್ರತ್ಯಯ. ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯದಿಂದ ಚತುರ್ಥಿ, ಗೇಗೆ ಕೆ, ಪಂಚಮಿ ದಿಸೆಯಿಂದ ಷಷ್ಠಿ ಆ ಅಂತ ಬರುತ್ತೆ. ವಿಭಕ್ತಿ ಪ್ರತ್ಯಯಗಳು ಗೊತ್ತಿರ್ಬೇಕು ನಿಮಗೆ. ಇನ್ನು ಪ್ರಶ್ನೆ ಸಂಖ್ಯೆ 13. ಸರಿಯಾದ ವಾಕ್ಯವನ್ನು ಗುರುತಿಸಿ. ನನ್ನ ಬದುಕು ಯಾರೊಬ್ಬರಿಗೆ ಅನುಕರಣೆಗೆ ಯೋಗ್ಯವಾದ ಮಾದರಿಯಾಗುತ್ತದೆ ಎಂಬ ಭ್ರಮೆ ನನಗಿಲ್ಲ. ಅಬ್ದುಲ್ ಕಲಾಂ. ಭ್ರಮೆ ನನಗಿಲ್ಲ, ನನ್ನ ಬದುಕು ಯಾರೊಬ್ಬರಿಗೆ ಅನುಕರಣೆಗೆ ಯೋಗ್ಯವಾದ ಮಾದರಿಯಾಗುತ್ತದೆ. ಅಬ್ದುಲ್ ಕಲಾಂ. ಅನುಕರಣೆಗೆ ಯೋಗ್ಯವಾದ ಮಾದರಿಯಾಗುತ್ತದೆ ಎಂಬ ಭ್ರಮೆ ನನಗಿಲ್ಲ, ನನ್ನ ಬದುಕು. ಅಬ್ದುಲ್ ಕಲಾಂ. ಯಾರೊಬ್ಬರಿಗೆ ಅನುಕರಣೆಗೆ ಯೋಗ್ಯವಾದ ಮಾದರಿಯಾಗುತ್ತದೆ ಎಂಬ ಭ್ರಮೆ ನನಗಿಲ್ಲ, ನನ್ನ ಬದುಕು. ಅಬ್ದುಲ್ ಕಲಾಂ. ಇಲ್ಲಿ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ, ಸರಿಯಾದ ವಾಕ್ಯ ಮೊದಲು ಒಂದು ವಾಕ್ಯ ಜೋಡಣೆ ಆಗಬೇಕಂದ್ರೆ ಅಲ್ಲಿ ನಾವು ಕ್ರಿಯಾಪದವನ್ನು ಕೊನೆಯಲ್ಲಿ ಬಳಸ್ಕೊಳ್ಬೇಕು. ಕರ್ತೃ, ಕರ್ಮ, ಕ್ರಿಯೆ ಈ ಪದಗಳನ್ನು ಒಳಗೊಂಡಾಗ ಮಾತ್ರ ಒಂದು ವಾಕ್ಯ ರಚನೆ ಆಗುತ್ತೆ. ಇಲ್ಲಿ ನೋಡಿ, ನನ್ನ ಬದುಕು ಯಾರೊಬ್ಬರಿಗೆ ಅನುಕರಣೆ ಯೋಗ್ಯವಾದ ಮಾದರಿಯಾಗುತ್ತದೆ ಎಂಬ ಭ್ರಮೆ ನನಗಿಲ್ಲ ನೋಡಿ. ಕರ್ತೃ ನನ್ನ ಅಂತ ಇದೆ, ಭ್ರಮೆ ಇಲ್ಲಿ ಬರಲ್ಲ. ಇಲ್ಲಿ ಆಯ್ಕೆ ಸಂಖ್ಯೆ 1 ಬರುತ್ತೆ ನೋಡಿ. ನನ್ನ ಬದುಕು ಅನುಕರಣೆಗೆ ಯೋಗ್ಯವಾದ ಮಾದರಿಯಾಗುತ್ತದೆ ಎಂಬ ಭ್ರಮೆ ನನಗಿಲ್ಲ. ಆಯ್ಕೆ ಸಂಖ್ಯೆ 1. ನೋಡಿ, ಬಿಳಿದರ ಭಾವ ಬಿಳಿಪು, ಹಿರಿದರ ಭಾವ ಹಿರಿದು. ಇವು ಪರಿಮಾಣ ಭಾವನಾಮ, ಕೃದಂತ ಭಾವನಾಮ, ಪ್ರಕಾರ ಭಾವನಾಮ, ತದ್ದಿತಾಂತ ಭಾವನಾಮ ಅಂತ ಕೇಳಿದ್ದಾನೆ. ನೋಡಿ, ಬಿಳಿದರ ಭಾವ ಬಿಳುಪು. ಇಲ್ಲಿ ನಾವು ತದ್ದಿತಾಂತಕ ಕೃದಂತಕ ವಿಶೇಷ ಕಂಡುಹಿಡ್ಕೊಂಡಾಗ ಮಾತ್ರ ನಮಗೆ ಅರ್ಥ ಆಗುತ್ತೆ. ಕೃದಂತಗಳು ಕ್ರಿಯಾಪದಗಳಿಗೆ ಸಂಬಂಧಪಟ್ಟರೆ ತದ್ದಿತಾಂತಗಳು ನಾಮಪದಗಳಿಗೆ ಸಂಬಂಧಪಡುತ್ತೆ. ಇಲ್ಲಿ ಕ್ರಿಯಾಪದಗಳು ಬಿಳಿದರ ಭಾವ ಬಿಳುಪು. ಬಿಳುಪು ಅನ್ನೋದ್ರಲ್ಲಿ ಕ್ರಿಯಾಪದ ಇದೆನಾ? ಹಿರಿಮಾನದಲ್ಲಿ ಕ್ರಿಯಾಪದ ಇದೆನಾ? ಸೊ ಇಲ್ಲಿ ಕೃದಂತ ಭಾವನಾಮನ ತೆಗೆದುಹಾಕ್ಬಿಡ್ಬೇಕು ನಾವಲ್ಲಿ. ಪರಿಮಾಣ ಭಾವನಾಮ, ಪ್ರಕಾರ ಭಾವನಾಮ, ತದ್ದಿತಾಂತ. ಪರಿಮಾಣ ಇದರಲ್ಲಿ ಸಂಬಂಧಪಡುತ್ತಾ? ಪ್ರಕಾರ ಅಂತಹ ಇಂತಹ ಎಂತಹ ಇದಕ್ಕೆಲ್ಲಿ ಸಂಬಂಧಪಡುತ್ತಾ? ಬಿಳಿದರ ಭಾವ ಬಿಳುಪು, ಹಿರಿದರ ಭಾವ ಹಿರಿಮೆ. ಇಲ್ಲಿ ತದ್ದಿತಾಂತ ಭಾವನಾಮ, ತದ್ದಿತಾಂತ ಭಾವನ. ಆಯ್ಕೆ ಸಂಖ್ಯೆ 4. ಇನ್ನು ಪ್ರಶ್ನೆ ಸಂಖ್ಯೆ 15. ನಾನು, ನಾವು ಉತ್ತಮ ಪುರುಷ ಸರ್ವನಾಮಗಳು. ನೀನು, ನೀವು ಅಲ್ಲೇ ಇದೆ ಮಧ್ಯಮ ಪುರುಷ ಸರ್ವನಾಮ. ನೋಡಿ, ಬೆರಳು ನಿಮ್ಮ ಕಡೆ ತೋರಿಸಿದರೆ ನಾನು, ನೋಡಿ ಬೆರಳು ಆ ಕಡೆ ತೋರಿಸ್ತೆ, ನಿಮ್ಮ ಕಡೆ ತೋರಿಸ್ತೆ, ನಾನು, ನಾವು. ಬೆರಳು ನಮ್ಮ ಕಡೆ ತೋರಿಸಾಗಿದ್ರೆ ಉತ್ತಮ ಪುರುಷ. ಬೆರಳು ನಿಮ್ಮ ಎದುರುಗಡೆ ಇರೋರಿಗೆ ತೋರಿಸಿದರೆ ಮಧ್ಯಮ ಪುರುಷ. ಸ್ವಲ್ಪ ದೂರದ ಕಡೆ ತೋರಿಸಿದರೆ ಅವರು, ಇವರು, ಅವನು, ಇವನು ಈ ರೀತಿ ಹೇಳಿದರೆ ಅದು ಪ್ರಥಮ ಪುರುಷ ಆಗುತ್ತೆ. ಇಲ್ಲಿ ನಾನು, ನಾವು ಅನ್ನೋದು ಉತ್ತಮ ಪುರುಷ ಆದರೆ ಮಧ್ಯಮ, ನೀನು, ನೀವು ಅನ್ನೋದು ಮಧ್ಯಮ ಪುರುಷ ಸರ್ವನಾಮ ಗೊತ್ತಿರಬೇಕು. ಶಿಲ್ಪಿಗಳು ಗುಡಿಯನ್ನು ಕಟ್ಟಿದರು ಎಂಬ ವಾಕ್ಯದಲ್ಲಿ ಕಟ್ಟು ಎಂಬುದು ಕರ್ಮಪದ, ಕ್ರಿಯಾಪದ, ಧಾತುಪದ, ಸರ್ವನಾಮ ಪದ. ನೋಡ್ರಿ, ಕಟ್ಟಿದರು ಅನ್ನೋದು ಪೂರ್ಣವಾಗಿ ಕ್ರಿಯಾಪದ. ಆ ಕ್ರಿಯೆ ಪೂರ್ಣವಾಗಲಿಕ್ಕಪ್ಪ ಅಂದ್ರೆ ಅದೇನಾಗುತ್ತಪ್ಪ ಅಂತಂದರೆ ಧಾತುಪದ ಆಗಿರುತ್ತೆ. ನೋಡಿದರು, ನೋಡು ಅನ್ನೋದು ಧಾತುಪದ. ಹೊಗಳಿದರು, ಹೊಗಳು ಅನ್ನೋದು ಧಾತುಪದ. ಈ ರೀತಿ ಶಿಲ್ಪಿಗಳು ಗುಡಿಯನ್ನು ಕಟ್ಟಿದರು ಎಂಬ ವಾಕ್ಯದಲ್ಲಿ ಕಟ್ಟು ಎಂಬುದು ಇದೇನಪ್ಪ ಅಂತಂದರೆ ಧಾತುಪದ. ಪ್ರಯತ್ನಿಸಿದನು ಎಂಬುದರ ನಿಷೇಧಾರ್ಥಕ ಪದ ಯಾವುದು? ಪ್ರಯತ್ನಿಸಿದನು ಎಂಬುದರ ನಿಷೇಧಾರ್ಥಕ ಪದ ಪ್ರಯತ್ನಿಸುವುದಿಲ್ಲ, ಪ್ರಯತ್ನಿಸರು, ಪ್ರಯತ್ನಿಸನು, ಪ್ರಯತ್ನಿಸಲಿಲ್ಲ. ಇಲ್ಲಿ ನೋಡಿ, ಪ್ರಯತ್ನಿಸಿದನು ಇದು ಏಕವಚನನ ಬಹುವಚನನ? ಏಕವಚನದ ಫಾರ್ಮುಲೇಷನ್ದಲ್ಲಿದೆ. ಪ್ರಯತ್ನಿಸುವುದಿಲ್ಲ, ಪ್ರಯತ್ನಿಸರು, ಪ್ರಯತ್ನಿಸನು, ಪ್ರಯತ್ನಿಸಲಿಲ್ಲ. ಇಲ್ಲಿ ಉತ್ತರ ಪ್ರಯತ್ನಿಸನು. ಆಯ್ಕೆ ಸಂಖ್ಯೆ 3 ಆಗುತ್ತೆ. ಯಾವುದೇ ಕಾರ್ಯ ನಡೆಯದೇ ಇರುವುದೇ ನಿಷೇಧಾರ್ಥಕ. ಅಂದರೆ ಅಲ್ಲಿ ಏನಾದರೂ ಕಾರ್ಯ ನಡೆದಿರಬಾರ್ದು, ಅದಕ್ಕೆ ನಾವು ನಿಷೇಧಾರ್ಥಕ ಎಂದು ಕರೆಯುತ್ತೇವೆ. ಇನ್ನು ಪ್ರಶ್ನೆ ಸಂಖ್ಯೆ 18. ಗವಿಯಲ್ಲಿ ಕೂತರೆ ಡ್ಯಾಶ್ ಗಾದೆಯ ಮುಂದಿನ ಪದಗುಚ್ಛ ಯಾವುದು? ಸಂಜೆ ಹೋದಿತೆ, ಮುಂಜಾವು ಹೋದಿತೆ, ಕತ್ತಲು ಹೋದಿತೆ, ಬೆಳಗು ಹೋದಿತೆ. ನೋಡಿ, ಗವಿಯಲ್ಲಿ ಕೂತರೆ ಕತ್ತಲು ಹೋದಿತೆ, ಹೌದಾ? ಅಂದರೆ ಸಂಜೆ ಓದಿತೆ, ಮುಂಜಾವು ಓದಿತೆ ಅಥವಾ ಬೆಳಕು ಓದಿತೆ ಎಂದಾದರೆ ತಪ್ಪಾಗುತ್ತದೆ. ಅಂದರೆ ಇದರ ಅರ್ಥ ಏನು? ಗಾದೆ ಮಾತುಗಳು. ಆಸೆಗಿದ್ದಷ್ಟು ಕಾಲು ಚಾಚು ಆ ಥರ. ಇಲ್ಲಿ ಗವಿಯಲ್ಲಿ ಕೂತರೆ ಏನಪ್ಪ ಇದು? ಕತ್ತಲು ಹೋಗುತ್ತದೆ ಅಂತ ಹಳ್ಳಿಯಲ್ಲಿ ಭಾಷೆ ಬಳಕ್ತಾರೆ, ಗೊತ್ತಿರ್ಬೇಕು ನಿಮಗೆ. ದುಬಾರಿ ಪದದ ಸಮಾನಾರ್ಥಕ ಪದ ಯಾವುದು? ತ್ರುಟಿ, ತಿಂತ್ರಿಣಿ, ತುಟ್ಟಿ, ತುಷ್ಟಿ. ಇಲ್ಲಿ ದುಬಾರಿ ಹಳ್ಳಿಯಲ್ಲಿ ಸಾಮಾನ್ಯವಾಗಿ ಬಳಸ್ತಾ ಇರ್ತಾರೆ ಜನರು. ದುಬಾರಿ ಪದದ ಸಮಾನಾರ್ಥಕ ಪದ ತುಟ್ಟಿ ಆಗೋಪ್ಪ ತರಕಾರಿ, ಕಾಯಿಪಲ್ಲೆ ತುಟ್ಟಿ ಆಗ್ಯವಪ್ಪ ಭಾಳ, ಯಾವ ತೊಗೋಬೇಕಾಗೋದಿಲ್ಲ ಗೊತ್ತಾಗಲ್ಲ ಇದೆ, ಸುಮ್ಮನೆ ಅನ್ನ ಸಾರು ಮಾಡ್ಕೊಳ್ಳೋದು ಬೆಸ್ಟ್ ಅಂತ ಹೇಳ್ತಾರೆ. ಅಂದರೆ ಇದರ ಅರ್ಥ ಏನಪ್ಪ? ದುಬಾರಿ ಪದದ ಸಮಾನಾರ್ಥಕ ಪದ ಯಾವುದಪ್ಪ ಅಂತಂದರೆ ತುಟ್ಟಿ. ದುಬಾರಿ ಪದದ ಸಮಾನಾರ್ಥಕ ಪದ ನಮ್ಮ ರೈತರೆಲ್ಲ ನಾವು ಸಾಮಾನ್ಯವಾಗಿ ಬಳಸ್ತೀವಿ. ನಾವು
ದುಬಾರಿ ಪದದ ಸಮಾನಾರ್ಥಕ ಪದ ಏನಪ್ಪ? ತುಟ್ಟಿ. ವಸ್ತುಗಳು ಭಾಳ ತುಟ್ಟಿಯಾಗಿವಪ್ಪ ಅಂತ ಈ ರೀತಿ ಹೇಳ್ತೀವಲ್ಲ, ಇದು ದುಬಾರಿ ಪದದ ಸಮಾನಾರ್ಥಕ ಪದ ತುಟ್ಟಿ. ಇನ್ನು ರಾಮಬಾಣ ನುಡಿಗಟ್ಟಿನ ಅರ್ಥ. ರಾಮನ ಬಾಣ ಅತ್ಯಂತ ಪರಿಣಾಮಕಾರಿಯಾದದ್ದು, ಸುಭಿಕ್ಷವಾಗಿಡುವುದು, ಅಪಾಯಕ್ಕೀಡು ಮಾಡು. ಅಂದರೆ ರಾಮಬಾಣ ನುಡಿಗಟ್ಟಿನ ಅರ್ಥ ಏನಪ್ಪ ಅಂದರೆ, ಈ ನುಡಿಗಟ್ಟು ಅದರ ವಿಶೇಷ ಅರ್ಥವನ್ನು ಒಳಗೊಂಡಿರಬೇಕು. ಅಂದರೆ ಆಂತರಿಕವಾಗಿ ಒಳ ಅರ್ಥವನ್ನು ಒಳಗೊಂಡಿರಬೇಕು ನುಡಿಗಟ್ಟುಗಳು. ರಾಮನ ಬಾಣ ಅಲ್ಲ, ರಾಮಬಾಣ ಅಂದರೆ ರಾಮಬಾಣ ಬಾಣ ಅತ್ಯಂತ ಪರಿಣಾಮಕಾರಿಯಾದದ್ದು, ಸುಭಿಕ್ಷವಾಗಿಡುವುದು, ಅಪಾಯಕ್ಕೀಡು ಮಾಡು. ಅಂದರೆ ಏನಪ್ಪ ಅಂತಂದರೆ ಅತ್ಯಂತ ಪರಿಣಾಮಕಾರಿಯಾದದ್ದು, ಅತ್ಯಂತ ಪರಿಣಾಮಕಾರಿಯಾದದ್ದು. ಅಂದರೆ ದೊಡ್ಡ ಮನುಷ್ಯ ದೊಡ್ಡವರಿದ್ದರೆ ದೊಡ್ಡ ಮನುಷ್ಯನಲ್ಲ, ಅಂದರೆ ಅವನಲ್ಲಿರುವಂತಹ ಒಂದು ದೊಡ್ಡ ಗುಣಗಳಿದ್ದರೆ ಮಾತ್ರ ದೊಡ್ಡ ಮನುಷ್ಯ ಎಂದು ಕರೀತಾರೆ. ಅದೇ ಥರ ಇಲ್ಲಿ ರಾಮಬಾಣ ನುಡಿಗಟ್ಟಿನ ಅರ್ಥ ಏನಪ್ಪ ಅಂತಂದರೆ ಅತ್ಯಂತ ಪರಿಣಾಮಕಾರಿಯಾದದ್ದು. ಪ್ರಶ್ನೆ ಸಂಖ್ಯೆ 20. ಇನ್ನು ಪ್ರಶ್ನೆ ಸಂಖ್ಯೆ 21 ಬರೋದಾದರೆ ಶತಾಯ ಗತಾಯ ನುಡಿಗಟ್ಟಿನ ಅರ್ಥ ಏನಪ್ಪ? ಶತಾಯ ಗತಾಯ ನುಡಿಗಟ್ಟಿನ ಅರ್ಥ, ಶತಾಯ ಗತಾಯ. ಇಲ್ಲಿ ಶತಾಯ ಗತಾಯ ನುಡಿಗಟ್ಟಿನ ಅರ್ಥ 100 ದಾರಿ 100 ಇತಿಹಾಸ, ಏನಾದರೂ ಸರಿ ಛಲ ಬಿಡದೆ ಮಾಡು. ಶತಕ ಇತಿಹಾಸ ನೋಡ್ರಿ, ಏನಾದರೂ ಸರಿ ಛಲ ಬಿಡದೆ ಮಾಡು. ವಿದ್ಯಾರ್ಥಿಗಳು ಭತ್ತ ಬೆಳೆಯುವ ಗಣಿಗಳಾಗಬೇಕು, ಬರಿಯ ಚೀಲಗಳ ಆಗಬಾರದು ಅನ್ನೋ ಛಲ ಶತಾಯ ಗತಾಯ ನುಡಿಗಟ್ಟಿನ ಅರ್ಥ ಏನಪ್ಪ ಅಂತಂದರೆ ಏನಾದರೂ ಸರಿ ಛಲ ಬಿಡದೆ ಮಾಡುವುದು. ಈ ರೀತಿ ಪ್ರಶ್ನೆ ಸಂಖ್ಯೆ. ಇನ್ನು 22. ಸರಿಯಾದ ಪದವನ್ನು ಗುರುತಿಸಿ. ಹರ್ಷವರ್ಧನ ಶಂಕರಸ್ಯ ಇದೆ ನೋಡಿ ಮೇಲ್ಗಡೆ, ಅಲ್ಲಿ ಅಲ್ಪ ಪ್ರಾಣದಾಹ ಇದೆ ನೋಡಿ. ಕೆಳಗಡೆ ಹರ್ಷವರ್ಧನ ಅಲ್ಪ ಪ್ರಾಣದಾಹ ಇದೆ ನೋಡಿ. ಇಲ್ಲಿ ಕೆಳಗಡೆ ಹರ್ಷವರ್ಧನ ಸುರ ಆ ಬಂದಿದೆ, ವ್ಯಂಜನ ಆ ಬದಲಾಗಿ ಹರ್ಷವರ್ಧನ ನೋಡಿರಿ. ಇಲ್ಲಿ ಶಂಕರಸ್ಯ ಬಂದಿದೆ, ದ ಅಲ್ಪ ಪ್ರಾಣ ಇದೆ, ಇಲ್ಲಿ ದ ಅಲ್ಪ ಪ್ರಾಣ ಇದೆ, ಇಲ್ಲಿ ಸ್ವರ ಆ ಇದೆ, ದ ಮಹಾಪ್ರಾಣ ಇದೆ, ಇಲ್ಲಿ ವ್ಯಂಜನ ಹ ಇದೆ, ದ ಮಹಾಪ್ರಾಣ ಇದೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದರೆ ಆಯ್ಕೆ ಸಂಖ್ಯೆ 4 ಹರ್ಷವರ್ಧನ. ಆಯ್ಕೆ ಸಂಖ್ಯೆ ಯಾವುದಪ್ಪ ಅಂತಂದರೆ 4. ಇನ್ನು ಪ್ರಶ್ನೆ ಸಂಖ್ಯೆ 23. ಸರಿಯಾದ ಪದವನ್ನು ಗುರುತಿಸಿ. ಅಲ್ಪಸಂಖ್ಯಾತ ನೋಡಿ, ಅಲ್ಪಸಂಖ್ಯಾತರು 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 ನೋಡಿ. ನಾವು ಪ್ರತಿಯೊಂದು ಅಕ್ಷರಗಳನ್ನ ಇದು ಸರ್ ನಮಗೆ ನುಡಿಗಟ್ಟುಗಳು ಯಾವಾಗ ಅರ್ಥ ಆಗುತ್ತೆ? ನಾವು ದಿನನಿತ್ಯವಾಗಿ ಇದು ವಾರ್ತಾಪತ್ರಿಕೆಗಳನ್ನು ಓದ್ತಾ ಇರಬೇಕು. ಅದರಲ್ಲಿ ಅಲ್ಪಸಂಖ್ಯಾತರ ಬಗ್ಗೆ, ಹಿಂದುಳಿದ ವರ್ಗಗಳ ಬಗ್ಗೆ, ಸಮಾಜ ಕಲ್ಯಾಣದ ಬಗ್ಗೆ, ಇನ್ನಿತರ ಹಲವಾರು ವರ್ಗಗಳ ಬಗ್ಗೆ ನಾವು ಪದಗಳನ್ನು ಕಾಣ್ತೀವಿ. ನಾವು ಅಲ್ಲಿ ಪದಗುಚ್ಛವನ್ನು ನಾವು ಅದಕ್ಕೆ ಹೇಳ್ತಾರೆ ಅವಾಗವಾಗ ನಾವು ಪೇಪರ್ಗಳು ಓದ್ತಾ ಇರಬೇಕು. ಅಲ್ಲಿ ಓದೋದ್ರಿಂದ ನೋಡಿ ಈ ಪದ ಬಳಕೆ ಆಯಿತು. ನಾವು ಓದ್ತೀವಿ ಪುಸ್ತಕದಲ್ಲಿ, ಬಟ್ ಇದೇ ಅಕ್ಷರಗಳು ತಂದು ಗೊತ್ತಿರಲ್ಲ. ಈ ಥರ ಇರಬೇಕಾದ್ರೆ ನಾವು ಅವಾಗವಾಗ ಪೇಪರ್ಗಳನ್ನ ಓದ್ತಾ ಇರಬೇಕು. ಇಲ್ಲಿ ಆಯ್ಕೆ ಸಂಖ್ಯೆ 3 ಆಯ್ಕೆ ಸಂಖ್ಯೆ 3 ಅಲ್ಲ, ಆಯ್ಕೆ ಸಂಖ್ಯೆ 2 ಅಲ್ಪಸಂಖ್ಯಾತರು. ಈ ರೀತಿ. ಇನ್ನು ಪ್ರಶ್ನೆ ಸಂಖ್ಯೆ 24. ಕುಪ್ಪಸ ಪದದ ತತ್ಸಮ ರೂಪ ಏನಪ್ಪ? ಕುಪ್ಪಸ. ಇಲ್ಲಿ ಈ ತತ್ಸಮ ತದ್ಭವ ಅನ್ನೋದೇನಪ್ಪ? ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಬದಲಾವಣೆ ಆಗದೇ ಇರುವ ಪದಗಳಿಗೆ ತತ್ಸಮ ಎಂದು ಕರೆಯುತ್ತೇವೆ. ಅಂದರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಬದಲಾವಣೆ ಹೊಂದಿದರೆ ಅದಕ್ಕೆ ನಾವು ತದ್ಭವ ಎಂದು ಕರೆಯುತ್ತೇವೆ. ತದ್ಭವ, ತದ್ ಅಂದರೆ ಹುಟ್ಟಿದ, ಭವ ಅಂದರೆ ಹುಟ್ಟಿದ ಎಂದರ್ಥ. ಅದಕ್ಕೆ ತತ್ಸಮ ಅಂದರೆ ಅದಕ್ಕೆ ಸಮನಾದ ಪದ ಎಂದರ್ಥ. ಇಲ್ಲಿ ಕಪ್ಪಸ, ಕೊಪ್ಪುಸ, ಕೂರ್ಪಾಸ, ಕೂಪೋಸ ಅಂತಿದೆ ನೋಡಿ. ಇಲ್ಲಿ ಕುಪ್ಪಸ ಪದದ ತದ್ಭವ ರೂಪ ಕೂರ್ಪಾಸ, ಕುಪ್ಪಸ ಪದದ ತದ್ಭವ ರೂಪ ಕೂರ್ಪಾಸ ಅಂತಿದೆ. ಅಂದರೆ ಇಲ್ಲಿ ಇನ್ನೂ ಕ್ಲಿಯರ್ ಆಗಬೇಕಾ? ಇಲ್ಲಿ ಕು ದೀರ್ಘ ಸ್ವರ ಇದೆ, ಅದು ಹೃಸ್ವಸ್ವರ ಆಗಬೇಕು. ಪ ದೀರ್ಘ ಸ್ವರ ಇದೆ, ಅದು ಹೃಸ್ವಸ್ವರ ಆಗಬೇಕು. ಅರ್ಕವಳಿ ಹಿಂದಿನ ಅಕ್ಷರ ಒತ್ತ ಅಕ್ಷರ ಇದಾಗುತ್ತೆ, ಸ ಆಗುತ್ತೆ. ಕೂರ್ಪಾಸ, ಕುಪ್ಪಸ. ಈ ರೀತಿ ನಮ್ಗೆ ಗೊತ್ತಾಗಬೇಕು. ಇನ್ನು ಪ್ರಮಾಣ ಪದದ ತದ್ಭವ ರೂಪ ಏನಪ್ಪ? ಪ್ರಮಾಣ. ಇದನ್ನು ನೋಡಿ, ಇಲ್ಲೊಂದು ಪ ಹೋಗಿ ಹ ಆಗುತ್ತೆ, ಪ ಹೋಗಿ ಕೆಳಗಡೆ ಒತ್ತಾಕ್ಷರ ಹೋಗಿ ಏನಾಗುತ್ತಪ್ಪ ಅಂತಂದರೆ ಪ ಆಗುತ್ತೆ, ರಿ ಆಗುತ್ತೆ. ಪರಿಮಾಣ. ಪ್ರಮಾಣ ಪದ ತದ್ಭವ ರೂಪ ಏನಪ್ಪ ಅಂತಂದರೆ ಪರಿಮಾಣ. ಆಯ್ಕೆ ಸಂಖ್ಯೆ ಏನಪ್ಪ ಅಂತಂದರೆ 2. ಆಯ್ಕೆ ಸಂಖ್ಯೆ 2 ಪ್ರಮಾಣ ಪದ ತದ್ಭವ ರೂಪ. ಆಯ್ಕೆ ಸಂಖ್ಯೆ 2. ಇಲ್ಲಿ ತದ್ಭವ ರೂಪ ಕೇಳಿದೆನಾ? ಸಾರಿ ಪ ಹೋಗಿ ಹ ಆಗುತ್ತಾ, ಹ ಹೋಗಿ ಪ್ರಮಾಣ ಅಹವಣು, ಮಾ ಹೋಗಿ ವಾಗ್ ಬರುತ್ತೆ, ಪ್ರಮಾಣ ಹವಣು. ಆಯ್ಕೆ ಸಂಖ್ಯೆ 1 ಪ್ರಮಾಣ ಪದದ ತದ್ಭವ ರೂಪ. ಆಯ್ಕೆ ಸಂಖ್ಯೆ 1 ಹವಣು. ಇನ್ನು ಕರ್ನಾಟಕವನ್ನು ಆಳಿದ ಮೊಟ್ಟ ಮೊದಲ ಮನೆತನ ಅಚ್ಚಗನ್ನಡದ ದೊರೆಗಳು ಯಾರಪ್ಪ? ಕರ್ನಾಟಕವನ್ನು ಆಳಿದ ಮೊಟ್ಟ ಮೊದಲ ಮನೆತನ ಅಂದರೆ ಸಾತವಾಹನರು. ಆದರೆ ಅಲ್ಲಿ ಏನು ಕೇಳಿದ ಪ್ರಶ್ನೆ? ಅಚ್ಚಗನ್ನಡದ ದೊರೆಗಳು ಅಂದರೆ ಕನ್ನಡದ ದೊರೆಗಳು ಯಾರಪ್ಪ ಅಂತಂದರೆ ಕದಂಬರು. ನಮ್ಗೆ ಗೊತ್ತಿರಬೇಕು. ಈ ಕದಂಬರ ಸ್ಥಾಪಕ ಯಾರಪ್ಪ? ಮಯೂರ ಶರ್ಮ. ವರದಾ ನದಿಯ ಎಡದಂಡೆಯಲ್ಲಿ ಸ್ಥಾಪನೆ ಮಾಡಿದ್ರಂತ ನಾವು ಹೇಳ್ಬೋದು. ಇನ್ನು ಮುದ್ದಣನ ನಿಜ ನಾಮಧೇಯ ಏನಪ್ಪ?
ನಿಜ ನಾಮಧೇಯ ಏನಪ್ಪ ಇದು? ನಾರಣಪ್ಪ, ನಂದಳಿಕೆ ಲಕ್ಷ್ಮೀನಾರಾಯಣ, ಬೆಳ್ಳಾವೆ ವೆಂಕಟರಾಯಣಪ್ಪ, ಲಕ್ಷ್ಮೀನಾರಾಯಣ ಭಟ್ಟ. ಅಂದರೆ ಇಲ್ಲಿ ಮುದ್ದಣ ನಿಜನಾಮಧೇಯ ನಂದಳಿಕೆ ಲಕ್ಷ್ಮೀನಾರಾಯಣ, ನಂದಳಿಕೆ ಲಕ್ಷ್ಮೀನಾರಾಯಣ. ಇನ್ನು ಕರ್ನಾಟಕದ ಗತವೈಭವ ಕೃತಿಯನ್ನು ರಚಿಸಿದವರು ಯಾರು? ಕರ್ನಾಟಕದ ಗತವೈಭವ ಕೃತಿಯನ್ನು ರಚನೆ ಮಾಡಿದವರು ಯಾರಪ್ಪ? ಬೆನಗಲ್ ರಾಮರಾಯರು, ನಿಟ್ಟೂರು ಶ್ರೀನಿವಾಸರಾವ್. ಕರ್ನಾಟಕದ ಗತವೈಭವ ಕೃತಿಯನ್ನು ರಚಿಸಿದವರು ಯಾರು? ಬೆನಗಲ್ ರಾಮರಾಯರು, ನಿಟ್ಟೂರು ಶ್ರೀನಿವಾಸರಾಯರು, ಆಲೂರು ವೆಂಕಟರಾಯರು, ತಸು ಶ್ಯಾಮರಾಯ. ಇಲ್ಲಿ ಸರಿಯಾದಂಥ ಉತ್ತರ ಆಲೂರು ವೆಂಕಟರಾಯರು. ಇನ್ನು ಸಾಹಸ ಭೀಮ ವಿಜಯವನ್ನು ರಚಿಸಿದ ಕವಿ ಯಾರು? ಪಂಪ, ರನ್ನ, ಪೊನ್ನ, ಜನ್ನ. ಸಾಹಸ ಭೀಮ ವಿಜಯವನ್ನು ರಚಿಸಿದಂತಹ ಕವಿ ಯಾರಪ್ಪ ಅಂತಂದರೆ ಗೊತ್ತಿರಲೇಬೇಕು ನಿಮಗಿಲ್ಲಿ. ಸಾಹಸ ಭೀಮ ವಿಜಯ ರನ್ನ ಯಾರ ಸತ್ಯಾಸಂದ್ರ ಇರ್ತಾನೆ. ಪಂಪನ ವಿಕ್ರಮಾರ್ಜುನ ವಿಜಯ, ಪೊನ್ನನ ಕೃತಿ ಯಾವುದಪ್ಪ? ಜನ್ನನ ಕೃತಿ ಯಾವ್ದಪ್ಪ? ಜನ್ನನ ಯಶೋಧರ ಚರಿತೆ. ರನ್ನನ ವಿಕ್ರಮಾರ್ಜುನ ವಿಜಯ, ರನ್ನನ ಸಾಹಸ ಭೀಮ ವಿಜಯಕ್ಕೆ ಇನ್ನೊಂದು ಹೆಸರೇ ಗದಾಯುದ್ಧ. ಪಂಪನ ವಿಕ್ರಮಾರ್ಜುನ ವಿಜಯ, ಪೊನ್ನನ ಶಾಂತಿ ಪುರಾಣ ಬರುತ್ತೆ. ಇಲ್ಲಿ ಸರಿಯಾದಂಥ ಉತ್ತರ ಸಾಹಸ ಭೀಮ ವಿಜಯನ ರಚಿಸಿದವರು ಯಾರಪ್ಪ ಅಂತಂದರೆ ರನ್ನ. ಆಯ್ಕೆ ಸಂಖ್ಯೆ 2. ಇನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದು ಈ ಕವಿಯನ್ನು ಕರೆಯುತ್ತಾರೆ. ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದು ಯಾವ ಕವಿಯನ್ನು ಕರೆಯುತ್ತಾರೆ? ಇದು ನಿಮ್ಗೆ ಎಲ್ಲ ಗೊತ್ತೇ ಇರಲೇಬೇಕು. ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತಂದು ಕುಮಾರವ್ಯಾಸನಿಗೆ ಕರೆಯುತ್ತಾರೆ. ನೋಡಿಲಿ, ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ. ಈ ಶಿಶುಗೀತೆಯನ್ನು ರಚಿಸಿದ ಕವಿ ಅಜ್ಞಾತ ಜನಪದ ಕವಿ ರಾಜರತ್ನಂ, ಕುವೆಂಪು, ಬೇಂದ್ರೆ. ನೋಡಿದು ರಾಜರತ್ನಂ 9ನೇ ತರಗತಿಯಲ್ಲಿ ದ್ವಿತೀಯ ಭಾಷೆಯಲ್ಲಿ ಅವರೇ ರಾಜರತ್ನಂ ಎಂಬ ಪಾಠ ಇದೆ. ಅದರಲ್ಲಿ ಇದೇ ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ. ಈ ಶಿಶುಗೀತೆಯನ್ನು ರಚಿಸಿದ ಕವಿ ಯಾರಪ್ಪ ಅಂತಂದರೆ ಜಿ ಪಿ ರಾಜರತ್ನಂ. ಇದು ನಮಗೆಲ್ಲ ಗೊತ್ತಿರಬೇಕು. ಇನ್ನು ಬ್ರಿಟಿಷರ ವಿರುದ್ಧ ಹೋರಾಡಿದ ಕರ್ನಾಟಕದ ವೀರ ಮಹಿಳೆ ಯಾರು? ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಮೇಲೆ ಹೇಳಿದ ಇವರ್ಯಾರು ಅಲ್ಲ. ಇಲ್ಲಿ ಸರಿಯಾದಂತಹ ಉತ್ತರ ಬ್ರಿಟಿಷರ ವಿರುದ್ಧ ಹೋರಾಡಿದಂಥ ಕರ್ನಾಟಕದ ವೀರ ಮಹಿಳೆ ಯಾರಪ್ಪ ಅಂತಂದರೆ ಕಿತ್ತೂರು ರಾಣಿ ಚೆನ್ನಮ್ಮ. ಕರ್ನಾಟಕದ 2 ದೊಡ್ಡ ನದಿಗಳು ಯಾವ್ಯಾವು? ಕಾವೇರಿ ಮತ್ತು ಕೃಷ್ಣ, ಕಾಳಿ ಮತ್ತು ಶರಾವತಿ, ನೇತ್ರಾವತಿ ಮತ್ತು ಕೃಷ್ಣ, ಸಿಂಧು ಮತ್ತು ಬ್ರಹ್ಮಪುತ್ರ. ಸಿಂಧು ಮತ್ತು ಬ್ರಹ್ಮಪುತ್ರ ಕರ್ನಾಟಕದ ಅಲ್ಲ. ಇಲ್ಲಿ ಸರಿಯಾದಂಥ ಉತ್ತರ ಕಾವೇರಿ ಮತ್ತು ಕೃಷ್ಣ. ಇನ್ನು ಅನ್ನ ದೇವರ ಮುಂದೆ ಇನ್ನು ದೇವರು ಉಂಟೆ? ಅನ್ನ ಉಂಟಾದರಲ್ಲುಂಟು ಲೋಕದೋಳ್. ಈ ತ್ರಿಪದಿಯ 3 ಸಾಲು ಹೀಗಿದೆ. ಭಿನ್ನವೇ ಇಲ್ಲ ಸರ್ವಜ್ಞ, ಚಿನ್ನವೇ ಬೇಡ ಕೇಳೆಂದ, ಅನ್ನವೇ ದೈವ ಸರ್ವಜ್ಞ, ಚೆನ್ನಾಗಿ ಬಾಳುವುದು ತಂಗೆಮ್ಮ. ಇಲ್ಲೇನಪ್ಪ ಇದರ ಅರ್ಥ ಅಂದರೆ ಅನ್ನವೇ ದೈವ ಸರ್ವಜ್ಞ, ಅನ್ನ ದೇವರ ಮುಂದೆ ಇನ್ನೂ ದೇವರು ಉಂಟು ಅಂದರೆ ಅನ್ನವೇ ದೈವ ಸರ್ವಜ್ಞ ಅಂತ ಹೇಳ್ತಾರೆ. ಇಲ್ಲಿ ನೋಡಿ ಪ್ರಶ್ನೆ ಸಂಖ್ಯೆ 35. ನರಕಕ್ಕಿಳಿಸಿ ನಾಲಿಗೆ ಸೀಳಿಸಿ ಬಾಯೊಲಿಸಿ ಹಾಕಿದ್ರೋನೆ ಮೂಗದಲ್ಲಿ ಕನ್ನಡ ಪದ ಹಾಡ್ತೀನಿ, ನನ್ನ ಮನಸ್ಸು ನೀ ಕಾಣೆ. ಈ ಜನಪ್ರಿಯ ಪದ್ಯದ ಭಾಗದ ಕರ್ತೃ ಯಾರು? ನೋಡ್ರಿ, ನರಕಕ್ಕಿಳಿಸಿ ನಾಲಿಗೆ ಸೀಳಿಸಿ ಬಾಯೊಲಿಸಿ ಹಾಕಿದ್ರೇನೆ ಮೂಗದಲ್ಲಿ ಕನ್ನಡ ಪದ ಹಾಡ್ತೀನಿ, ನನ್ನ ಮನಸ್ಸು ನೀ ಕಾಣೆ. ಈ ಜನಪ್ರಿಯ ಪದ್ಯದ ಭಾಗದ ಕರ್ತೃ ಯಾರಪ್ಪ ಅಂತಂದರೆ ಆಯ್ಕೆ ಸಂಖ್ಯೆ 3 ಜಿ ಪಿ ರಾಜರತ್ನಂ. ಜಿ ಪಿ ಅಥವಾ ಜಿ ಪಿ ರಾಜರತ್ನಂ. ಧನ್ಯವಾದಗಳು. ನಿಮ್ಮ ಒಂದು ಪ್ರತಿಕ್ರಿಯೆ ದಯವಿಟ್ಟು ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಮಾತ್ರ ಲೈಕ್ ಮಾಡಿ. ಥ್ಯಾಂಕ್ ಯು.